ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಏನಿದು ಇಷ್ಟು ಸಣ್ಣದು ಎಲೆಕೋಸು ಅಂತ ನೋಡ್ತಾ ಇದ್ದೀರಾ? ಇದು ಎಲೆಕೋಸಲ್ಲ, ಬ್ರಿಸಲ್ಸ್ ಸ್ಪ್ರೌಟ್ಸ್ ಅಂತ. ಇದರಿಂದ ಕ್ರಿಸ್ಪಿಯಾಗಿರೋ ಫ್ರೈ ಮಾಡ್ತಾ ಇದ್ದೀನಿ ನಾನು. ತುಂಬ ಈಸಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ. ಶುರು ಮಾಡೋಣ ಹಾಗಿದ್ರೆ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಬ್ರಿಸಲ್ಸ್ ಸ್ಪ್ರೌಟ್ಸ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರೋ ಒಂದು ಲೇಯರ್ನ ತೆಗ್ಕೊಂಬಿಟ್ಟು ತೊಳೆದು ಇಟ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಳ್ಬೇಕು. ಇದನ್ನು ಖಾರದ ಪುಡಿ 1 ಚಮಚ, ನಿಮಗೆ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಹಾಕ್ಕೊಳ್ಬೋದು. ಧನಿಯಾ ಪೌಡರು ಅರ್ಧ ಸ್ಪೂನು, ಜೀರಿಗೆ ಪುಡಿ 1/4 ಸ್ಪೂನು, ಸ್ವಲ್ಪ ಅರಿಶಿನ, ಕಡಲೆ ಹಿಟ್ಟು 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ ಅರ್ಧ ಸ್ಪೂನು, ನಿಂಬೆಹಣ್ಣಿನ ರಸ. ನೆಕ್ಸ್ಟು ಬ್ರಿಸಲ್ಸ್ ಸ್ಪ್ರೌಟ್ಸ್ನ ಕಟ್ ಮಾಡ್ಕೊಳ್ಳೋಣಂತೆ. ದೊಡ್ಡದಿದ್ದರೆ 4 ಭಾಗ ಮಾಡ್ಕೊಳ್ಳೋಣ, ಸಣ್ಣದಿದ್ದರೆ 2 ಭಾಗ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ನಾನು 4 ಭಾಗ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಫುಲ್ ಬೇಯಿಸ್ಕೊಳ್ಬಾರ್ದು, ಒಂದು 50% ಅಷ್ಟು ಬೇಯಿಸ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ತುಂಬ ಬೇಡ. ಬೇಯೋದಕ್ಕೆ ಹಾಕ್ಕೊಳಂತೆ. ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಬಿಡೋಣಂತೆ. 1-2 ಕುದಿ ಬರ್ತಿದ್ದಂಗೆ ಇದು ಬೆಂದಿರುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇದು ಒಂದು 50% ಬೆಂದರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಇದನ್ನು ತೆಗೆದಿಟ್ಕೊಂಬಿಡೋಣಂತೆ ಒಂದು ಬೌಲಿಗೆ. ನೋಡಿ, ತೆಗೆದಿಟ್ಕೊಂಡಿದ್ದೀನಿ ನಾನು. ಇದು ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ನಾವು ತಗೊಂಡಿರೋ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟು, ಉಪ್ಪು, ಚಾಟ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಕಲಿಸ್ಕೊಳ್ಬೇಕಾದ್ರೆ ನೀರನ್ನು ಮಾತ್ರ ಸೇರಿಸ್ಬೇಡಿ. ಆಲ್ರೆಡಿ ಇದರೊಳಗಡೆ ನೀರಿನಂಶ ಇರುತ್ತಲ್ವ, ಅದರಲ್ಲೇ ಸಾಕು. ಕೋಟಿಂಗ್ ಆಗೋಗುತ್ತೆ ಇದು. ಮತ್ತು ನೀರು ಹಾಕಿದ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಚೆನ್ನಾಗಿ ಕಲಸಿ ರೆಡಿಯಾಗಿದೆ ಇದು. ತುಂಬ ನೀರಾದರೆ ಫ್ರೈ ಮಾಡೋದಕ್ಕೆ ಚೆನ್ನಾಗೇ ಬರೋದಿಲ್ಲ. ನೋಡಿ, ಎಲ್ಲದಕ್ಕೂ ಕೋಟಿಂಗ್ ಚೆನ್ನಾಗಾಗಿದೆ. ಇಷ್ಟಾದರೆ ಸಾಕು. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಕಲಿಸ್ಕೊಂಡು ಇಟ್ಕೊಂಡಿರೋ ಬ್ರಿಸಲ್ಸ್ ಸ್ಪ್ರೌಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಫ್ರೈ ಆಗುತ್ತೆ ಅಥವಾ ತಳ ಹಿಡ್ದಂಗೆ ಆಗೋಗುತ್ತೆ. ನೋಡಿ, ಸಿಮ್ಮಲ್ಲಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ. ಇದು ತುಂಬ ಹೊತ್ತು ಹಿಡಿಯೋದಿಲ್ಲ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬ್ರಿಸಲ್ಸ್ ಸ್ಪ್ರೌಟ್ಸ್ ತಿನ್ನೋದಕ್ಕೆ ರೆಡಿಯಾಗಿದೆ. ಎಲ್ಲ ರೆಡಿ ಆದಮೇಲೆ ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಈ ಡಿಫ್ರೆಂಟಾಗಿರೋ ಬ್ರಿಸಲ್ಸ್ ಸ್ಪ್ರೌಟ್ಸ್ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.